ಈಗೇನಿದ್ರು 3D ಕಾಲ, ಅದರಲ್ಲೂ 3D ತಂತ್ರಜ್ಞಾನವಿಲ್ಲದೆ ಯಾವುದೂ ಹಿಟ್ಟಾಗಲ್ಲ ಎಂಬ ಮನೋಭಾವನೆ ಬೆಳೆದ್ಬಿಟ್ಟಿದೆ. ಹೌದು, ಇದೀಗ 3D ತಂತ್ರಜ್ಞಾನ ವೈದ್ಯಕೀಯ ವಿಜ್ಞಾನಕ್ಕೆ ಕಾಲಿಟ್ಟಿದೆ ಅಂದರೆ ನೀವು ನಂಬ್ತೀರಾ? ಅದರ ವಿಶೇಷತೆ ಏನು? ಇಲ್ಲಿದೆ ಡೀಟೇಲ್ಸ್. ಸಿನಿಮಾ ಅಂದ್ರೆ ಹುಚ್ಚೆದ್ದು ಕುಣಿಸುವಂತೆ ಮಾಡುತ್ತೆ. ಅದರ ಅನುಭವ ನೋಡಿ ಸವಿದವರಿಗೆ ಗೊತ್ತು. ಕಣ್ಣಿಗೊಂದು ಕನ್ನಡಕ ಹಾಕೊಂಡು ಕುಳಿತರೆ ಅದ್ಭುತ ಲೋಕದೊಳಗೆ ಇಳಿದಂಥ ಅನುಭವ ಆಗುತ್ತೆ. ಇದೀಗ ಆ ತಂತ್ರಜ್ಞಾನವನ್ನ ಬೆಂಗಳೂರಿನ ರಮೇಶ್ ಹಾಸ್ಪಿಟಲ್ ತನ್ನ ವೈದ್ಯಕೀಯ ಸೌಲಭ್ಯದಲ್ಲಿ ಅಳವಡಿಸ್ತಾ ಇದೆ. ಲ್ಯಾಪ್ರೋಸ್ಕೋಪಿಕ್ ಎಂಬ ಹೆಸರಿನಲ್ಲಿ ಕೇವಲ ಒಂದೇ ಒಂದು ರಂಧ್ರ ಕೊರೆದು ಅದರೊಳಗೆ ಕ್ಯಾಮೆರಾ ಇಳಿಸಿ ಶಸ್ತ್ರಚಿಕಿತ್ಸೆ ಮಾಡೋದು ಈಗಿನ ಪದ್ಧತಿ. ಇದಕ್ಕೆ ಪೂರಕವೆಂಬಂತೆ ಪರಿಚಯಿಸಲಾಗುತ್ತಿರುವ 3D ಕ್ಯಾಮೆರಾ ವೈದ್ಯರಿಗೆ ಹೆಚ್ಚು ನಿಖರತೆ ನೀಡಿ ಸುಲಭವಾಗಿ ಶಸ್ತ್ರಚಿಕಿತ್ಸೆ ಮಾಡಲು ಸಹಾಯ ಮಾಡುತ್ತದೆ. ಸೊ ಈಗ 3D ಟೆಕ್ನಾಲಜಿಯಿಂದ ನಾವು ಯಾವುದೇ ಒಂದು ಕಷ್ಟಕರವಾದಂಥ ಒಂದು ಡಿಫಿಕಲ್ಟ್ ಸರ್ಜರಿಯನ್ನು ನಾವು ಭಾಳ ಸುಲಭವಾಗಿ ಮಾಡ್ಬೋದು. ಯಾಕೆ ಅಂತ ಅಂದರೆ ನಮ್ಮ ಅನುಭವ, ಸರ್ಜನ್ನ ಅನುಭವ ಹೆಚ್ಚು ಕಡಿಮೆ ಪೇಷಂಟಿನ ಹೊಟ್ಟೆ ಒಳಗಡೆ ಹೋದ ಹಾಗಿರುತ್ತೆ. ನಮ್ಮ ಕೈ ಮತ್ತು ನಾವೇ ಪೇಷಂಟನ್ನ ಹೊಟ್ಟೆನಲ್ಲಿ ಒಳಗಡೆ ಹೋಗಿ ಆಪರೇಷನ್ ಮಾಡ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ಗರ್ಭಕೋಶದ ಗಡ್ಡೆಗಳು, ಫೈಬ್ರಾಯ್ಡ್, ಗರ್ಭಕೋಶದ ಕ್ಯಾನ್ಸರ್ ಮುಂತಾದ ಗಡ್ಡೆಗಳು ಸಾಮಾನ್ಯ ಕ್ಯಾಮೆರಾ ಕಣ್ಣಿಗೆ ಸಂಪೂರ್ಣವಾಗಿ ಕಾಣೋದಿಲ್ಲ. ಆದರೆ 3D ತಂತ್ರಜ್ಞಾನದಿಂದ ಇವುಗಳ ಸಂಪೂರ್ಣ ಚಿತ್ರಣ ಸಿಗೋದ್ರಿಂದ ಸುಲಭವಾಗಿ ಗೆಡ್ಡೆಯನ್ನು ತೆಗೆಯೋದಕ್ಕೆ ವೈದ್ಯರಿಗೆ ಅನುಕೂಲವಾಗುತ್ತೆ. ಲ್ಯಾಪ್ರೋಸ್ಕೋಪಿ ಅದು 3Dಯಿಂದ ತುಂಬ ಚೆನ್ನಾಗಿ ವಿತೌಟ್ ಎನಿ ಆಮೇಲೆ ಉಳ್ಕೊಳುತ್ತೆ ಸ್ವಲ್ಪ. ಲ್ಯಾಪ್ರೋಸ್ಕೋಪಿನಲ್ಲೂ 3Dನಲ್ಲಿ ಅಂದರೆ ನಮ್ಮ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ. ಲೇಟೆಸ್ಟ್ ಟೆಕ್ನಾಲಜಿ ಅದು ಡಾಕ್ಟರ್ ರಮೇಶ್ ಅವ್ರ ಹತ್ರ ಮಾತ್ರ ಇದೆ ಅಂತ ಗೊತ್ತಾಗಿ ನಾವಿಲ್ಲಿ ಬಂದು ಆಪರೇಟ್ ಮಾಡ್ತೀವಿ. ಗರ್ಭಕೋಶದ ತೊಂದರೆಗಳ ಬಗ್ಗೆ ನಿಖರವಾಗಿ ತಿಳಿಯೋದಕ್ಕೆ ಈ ತಂತ್ರಜ್ಞಾನ ರೋಬೋಟಿಕ್ ತಂತ್ರಜ್ಞಾನಕ್ಕಿಂತ ಅತ್ಯಂತ ಕಡಿಮೆ ವೆಚ್ಚದ್ದು. ರೋಗಿಗಳಿಗೆ ಸಹಾಯ ಮಾಡೋ ಇಂಥ ತಂತ್ರಜ್ಞಾನಗಳು ವೈದ್ಯಕೀಯ ವಿಜ್ಞಾನವನ್ನ ಪರಿಪೂರ್ಣಗೊಳಿಸ್ತಾ ಇದೆ. ರಜನಿ MG, ಸುವರ್ಣ ನ್ಯೂಸ್ 24/7 ಬೆಂಗಳೂರು.